ಹಲೋ ಸ್ನೇಹಿತರೆ ನಮಸ್ಕಾರ. ಇಲ್ಲಿ ನೀವು ನೋಡಿರ್ಬೋದು ಇನ್‌ಸ್ಟಾಗ್ರಾಮ್‌ನಲ್ಲಿ ಈ ತರ ಪಿಕಾಚು ರೀತಿಯಲ್ಲಿರುವಂಥದ್ದು ತುಂಬಾನೇ ಟ್ರೆಂಡಿಂಗಲ್ಲಿರುವಂಥದ್ದು. ಇದನ್ನು ನೀವು ಯಾವ ರೀತಿ ನಿಮ್ಮ ಒಂದು ಇನ್‌ಸ್ಟಾಗ್ರಾಮ್ ಪ್ರೊಫೈಲಲ್ಲೂ ಕೂಡ ಹಾಕೊಳ್ಬೋದು ಅಂತ ನಿಮಗೆ ನಾನಿಲ್ಲಿ ತೋರಿಸ್ತೇನೆ. ಇಲ್ಲಿ ನೀವು ಇನ್‌ಸ್ಟಾಗ್ರಾಮನ್ನು ಓಪನ್ ಮಾಡಿ, ನಂತರ ಇಲ್ಲಿ ಮೆಸೇಜ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು, ಇಲ್ಲಿ ಮೇಲ್ಗಡೆ ನಿಮ್ಮ ಪ್ರೊಫೈಲ್‌ನ ಮೇಲ್ಗಡೆ ನೋಟ್ಸ್ ಅಂತ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು. ನಂತರ ಇಲ್ಲಿ ನಮಗೆ ಬೇಕಾದಂತಹ ಪಿಕಾಚು ಇದೆ ನೋಡಿ, ಅದೇ ರೀತಿ ತುಂಬಾನೇ ಇರುವಂಥದ್ದು ಇಲ್ಲಿ ನಿಮಗೆ ತೋರಿಸ್ತೇನೆ. ಇದನ್ನು ನೀವು ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ಯಾವ ಒಂದು ಇಲ್ಲಿ ಆನಿಮೆ ಬೇಕು ನೋಡಿ, ಈ ಒಂದು ಫೋಟೋ ಅದನ್ನು ನೀವು ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ನಂತರ ನಿಮಗೆ ಬೇಕಾದ ಕಲರ್ ಅನ್ನು ಕೂಡ ನೀವು ಇಲ್ಲಿ ಆಡ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಪಿಕಾಚು ಹಾಕಿದ್ದೇನೆ, ಅದಕ್ಕೆ ಇಲ್ಲಿ ಹಳದಿ ಕಲರ್ ಒಳ್ಳೆ ಮ್ಯಾಚಿಂಗ್ ಆಗುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ತೇನೆ. ನಂತರ ಇಲ್ಲಿ ಒಂದು ಎಮೋಜಿಯನ್ನು ಕೂಡ ಹಾಕ್ತೇನೆ. ಇದು ಹಾಕ್ಬಿಟ್ರೆ ಈ ಒಂದು ಪ್ರೊಫೈಲ್ ಇಲ್ಲಿ ಗೊಂಬೆ ನೋಡಿ ಕಾಣಿಸ್ತಿದೆ, ಇದು ತುಂಬಾನೇ ಸೂಪರ್ ಆಗಿ ಕಾಣಿಸ್ತಿರುವಂಥದ್ದು. ನಂತರ ನೀವು ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಇಲ್ಲಿ ಇದಕ್ಕೆ ಸಾಂಗ್ ಅನ್ನು ಕೂಡ ನೀವು ಆಡ್ ಮಾಡ್ಕೊಳ್ಬಹುದು ಬೇಕಿದ್ರೆ. ನಂತರ ಸಾಂಗ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ಬೇಕಾದಂಥ ಸಾಂಗ್ ಅನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಕೂಡ ನೀವು ಇಲ್ಲಿ ಆಡ್ ಮಾಡ್ಕೊಳ್ಬಹುದು ನೋಡಿ. ಈ ರೀತಿಯಲ್ಲಿ ನಾನು ಇಲ್ಲಿ ಸಾಂಗ್ ಅನ್ನು ಆಡ್ ಮಾಡ್ತಾ ಇಲ್ಲ, ಇಲ್ಲಿ ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾನು ಇಲ್ಲಿ ಕಾಣಿಸ್ತಿದ್ದೇನೆ ಅಷ್ಟೇ ನೋಡಿ. ಈ ರೀತಿ ಸಾಂಗ್ ಅನ್ನು ನೀವು ಆಡ್ ಮಾಡ್ಕೊಳ್ಬಹುದು. ಇಲ್ಲಿ ನಂತರ ಇಲ್ಲಿ ಈ ಒಂದು ಸಾಂಗ್ ನೀವು ಸೆಲೆಕ್ಟ್ ಮಾಡಿಕೊಂಡು ನಂತರ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಶೇರ್ ಅಂತ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ಪಿಕಾಚು ಇದೆ ನೋಡಿ, ಇದು ನೋಡಿ ಇಲ್ಲಿ ಸಾಂಗ್ ಎಲ್ಲ ಆದ್ಮೇಲೆ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ನೋಡಿ. ನಂತರ ಇದೆಲ್ಲ ಸೆಟಪ್ ಆದ್ಮೇಲೆ ಈ ರೀತಿ ಕಾಣಿಸ್ತಿ ನೋಡ್ಬೋದು ನೀವು, ತುಂಬಾನೇ ಸೂಪರ್ ಆಗಿ ಕಾಣಿಸ್ತಿರುವಂಥದ್ದು. ಇಲ್ಲಿ ಈ ಒಂದು ಪಿಕಾಚು ರೀತಿಯಲ್ಲಿ ತುಂಬಾನೇ ಇರುವಂಥದ್ದು, ಬೇರೆ ಬೇರೆ ಇಲ್ಲಿ ಆನಿಮೆ ಒಂದು ಗೊಂಬೆ ಇರುವಂಥದ್ದು. ನಿಮಗೆ ಬೇಕಾದನ್ನು ನೀವು ಇಲ್ಲಿ ಆಡ್ ಮಾಡ್ಕೊಳ್ಬಹುದು. ಇದೆಲ್ಲವನ್ನು ಕೂಡ ನಾನು ನಿಮಗೆ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೇನೆ ನೋಡಿ, ಇದಿಷ್ಟೆಲ್ಲ ಇರುವಂಥದ್ದು. ಇಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ನೀವು ಇಲ್ಲಿ ಹಾಕೊಳ್ಬಹುದು. ಇನ್ನು ಇದೆಲ್ಲ ಯಾವ ರೀತಿ ಕಾಣಿಸುತ್ತೆ ಅಂದ್ರೆ ನೀವು ಇಲ್ಲಿ ನೋಡ್ಕೊಳ್ಬಹುದು. ನಿಮಗೆ ಪ್ರೊಫೈಲ್ ಅಲ್ಲಿ ಆಡ್ ಮಾಡಿದವಾಗ ಈ ರೀತಿ ಕಾಣಿಸ್ತಿರುವಂಥದ್ದು ಈ ಎಲ್ಲ ಆಪ್ಷನ್ಗಳು ಕೂಡ. ಇಷ್ಟು ಫ್ರೆಂಡ್ಸ್ ಈ ಒಂದು ವಿಡಿಯೋ ಬಗ್ಗೆ ಮಾಹಿತಿ. ಇದೆಲ್ಲವನ್ನು ಕೂಡ ನಿಮಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೇನೆ, ಅಲ್ಲಿ ಹೋಗಿ ನೀವು ಕಾಪಿ ಮಾಡಿಕೊಂಡು ನಂತರ ಪೇಸ್ಟ್ ಮಾಡ್ಕೊಳ್ಬಹುದು. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.